ಜೊತೆಯಲ್ಲಿ ಉತ್ತಮ ಒಡನಾಟವಾಗಿ ಸಮಾಜಕ್ಕೆ ಮಾದರಿಯಾಗುವಂಥ ಕೆಲಸಗಳನ್ನು ಮಾಡಿಕೊಂಡು ಈ ಭಾಗದಲ್ಲಿ ಗುರುತಿಸಿಕೊಂಡಿರುವಂಥ ನಮ್ಮ ಸತೀಶ್ ಅವರ ಹುಟ್ಟುಹಬ್ಬದ ಶುಭಾಶಯಗಳು. ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಈ ಭಾಗ ಕಲಿಕಾ ಸಾಮಗ್ರಿಗಳು ಹಾಗೆ ಇನ್ನೂ ಹಲವಾರು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಮಾಡಿಕೊಳ್ಳೋದ್ರ ಮುಖಾಂತರ ನನ್ನ ಆತ್ಮೀಯ ಸಹೋದರರಾಗಿರುವಂತಹ ಸೊಪ್ಪಳ್ಳಿ ಸತೀಶ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಏನು ಈ ಸೊಪ್ಪಳ್ಳಿ ಸುತ್ತಮುತ್ತಲಿರುವಂಥ ಗ್ರಾಮ ಪಂಚಾಯಿತಿಗಳಲ್ಲಿ ವ್ಯಾಪ್ತಿಗೆ ಬರುವಂತಹ ಎಲ್ಲ ಅಂಗನವಾಡಿಗಳಲ್ಲಿರುವಂತಹ ಮಕ್ಕಳಿಗೆ ಒಂದಷ್ಟು ಸಮವಸ್ತ್ರಗಳನ್ನು ನೆನಪಿನ ಕಾಣಿಕೆಗಳನ್ನು ಕೊಡೋದ್ರ ಮೂಲಕ ವಿಶಿಷ್ಟವಾಗಿ ಅದ್ಧೂರಿಯಾಗಿ ಒಂದು ಸರಳವಾಗಿ ಒಂದು ಹುಟ್ಟುಹಬ್ಬವನ್ನು ಆಚರಣೆ ಮಾಡಿಕೊಂಡಿದ್ದಾರೆ. ಬ್ಯಾಗಡದೇನಹಳ್ಳಿ ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯರು ಹಾಗೂ ಯುವ ಮುಖಂಡರಾದ ಸೊಪ್ಪಹಳ್ಳಿ ಸತೀಶ್ ರವರ ಹುಟ್ಟುಹಬ್ಬ ಅಂಗವಾಗಿ ಕೆಪಿಆರ್ ಯುವ ಬ್ರಿಗೇಡ್ ಹಾಗೂ ನಮ್ಮ ಪುಣ್ಯಭೂಮಿ ಸೇವಾ ಸಮಿತಿ ವತಿಯಿಂದ ಬ್ಯಾಗಡದೇನಹಳ್ಳಿ ಗ್ರಾಮ ಪಂಚಾಯಿತಿ ಬರುವ ಎಲ್ಲ ಅಂಗನವಾಡಿ ಮಕ್ಕಳಿಗೆ ಬ್ಯಾಗ್, ಸ್ಲೇಟ್, ಸಮವಸ್ತ್ರ ಹಾಗೂ ಸಿಹಿಯನ್ನು ವಿತರಣೆ ಮಾಡಲಾಯಿತು. ಇನ್ನು ಇದೇ ಸಂದರ್ಭದಲ್ಲಿ ಯುವ ನಾಯಕರಾದ ಕೆಪಿ ರಾಜಣ್ಣ ಹಾಗೂ ಹಿರಿಯ ಪತ್ರಕರ್ತರಾದ ಬನ್ನೂರುಘಟ್ಟ ಮಂಜುನಾಥ್ ರವರು ಮಾತನಾಡಿ, ಸೊಪ್ಪಹಳ್ಳಿ ಸತೀಶ್ ರವರು ತಮ್ಮ ಹುಟ್ಟುಹಬ್ಬ ಅಂಗವಾಗಿ ಹಲವಾರು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ. ಅವರಿಗೆ ಭಗವಂತ ಒಳ್ಳೆಯದನ್ನು ಮಾಡಲಿ ಎಂದು ತಿಳಿಸಿದರು. ಇನ್ನು ಕಾರ್ಯಕ್ರಮದಲ್ಲಿ ಶ್ರೀಮತಿ ಕವಿತಾ ಸತೀಶ್, ಕುಶಾಲ್ ಕೆಪಿ ರಾಜಣ್ಣ, ನಮ್ಮ ಪುಣ್ಯಭೂಮಿ ಸೇವಾ ಸಮಿತಿ ರಾಜ್ಯಾಧ್ಯಕ್ಷರಾದ ಸಂತೋಷ್, ರಾಜ್ಯ ಉಪಾಧ್ಯಕ್ಷರಾದ ಸರ್ಜಾಪುರ ಮಂಜುನಾಥ್, ಪ್ರಧಾನ ಕಾರ್ಯದರ್ಶಿಗಳಾದ ಜಿಗಣಿ ಚಂದ್ರು, ಸಂಪಂಗಿ, ಹೆಬ್ಗೋಡಿ ಭಾಸ್ಕರ್, ಜೆಪಿ ನಗರ ವೇಣು, ರವಿ, ಕಿರಣ್ ರೆಡ್ಡಿ, ಮೂರ್ತಿ, ನಾಗಭೂಷಣ್, ರಮೇಶ್, ರಿಜ್ವಾನ್, ಹೇಮಂತ್, ಶ್ರೀನಿವಾಸ್, ಅಕ್ಷಯ್, ಮನೋಜ್, ಅಭಿ, ನವೀನಾ ಹಾಗೂ ಸ್ನೇಹಿತರು ಭಾಗವಹಿಸಿದರು.
ಸ್ನೇಹಿತರಾದ ಸತೀಶ್ ಅವರು ಹುಟ್ಟುಹಬ್ಬದ ಪ್ರಯುಕ್ತವಾಗಿ ನಮ್ಮ ಗ್ರಾಮದಲ್ಲಿ ಅಂಗನವಾಡಿ ಮಕ್ಕಳಿಗೆಲ್ಲರನ್ನು ಪುಸ್ತಕ ಮತ್ತು ಬಟ್ಟೆಗಳೆಲ್ಲ ವಿತರಣೆ ಮಾಡಿದ್ದಾರೆ. ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಾ ಇದ್ದೀವಿ. ಇನ್ನೂ ಚೆನ್ನಾಗಿ ಬೆಳೀಲಿ ಅಂತ ಹೇಳ್ತಾ ಇದ್ದೀವಿ. ಯುವಕರ ಜೊತೆಯಲ್ಲಿ ಉತ್ತಮ ಒಡನಾಟವಾಗಿ ಸಮಾಜಕ್ಕೆ ಮಾದರಿಯಾಗುವಂಥ ಕೆಲಸಗಳನ್ನು ಮಾಡಿಕೊಂಡು ಈ ಭಾಗದಲ್ಲಿ ಗುರುತಿಸ್ಕೊಂಡಿರುವಂಥ ನಮ್ಮ ಸತೀಶ್ ಅವರ ಹುಟ್ಟುಹಬ್ಬದ ಶುಭಾಶಯಗಳು. ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಈ ಭಾಗದ ಶಾಲಾ ಮಕ್ಕಳಿಗೆ ಕಲಿಕಾ ಸಾಮಗ್ರಿಗಳು ಹಾಗೆ ಇನ್ನೂ ಹಲವಾರು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳೋದ್ರ ಮುಖಾಂತರ ಏನು ಹುಟ್ಟುಹಬ್ಬನ ಆಚರಣೆ ಮಾಡ್ಕೊಂಡಿದ್ದಾರೆ ಅರ್ಥಪೂರ್ಣವಾಗಿ. ಇದೇ ರೀತಿ ಯುವಕರು ಈ ಭಾಗದಲ್ಲಿ ಆನೇಕಲ್ ತಾಲೂಕಿನಾದ್ಯಂತ ಯುವಕರು ಅದ್ಧೂರಿ ಆಚರಣೆಗಳನ್ನು ಬಿಟ್ಟು ಸಮಾಜಕ್ಕೆ ಮಾದರಿಯಾಗುವಂಥ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಿ ಅಂತ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಸತೀಶ್ ಅವರಿಗೆ ಹುಟ್ಟುಹಬ್ಬದ ಕಸ್ಬಾ ಹೋಬಳಿಯ ಯುವ ಮುಖಂಡರು, ಜನಾನುರಾಗಿಗಳು, ಅಜಾತಶತ್ರುವಾಗಿರುವಂತಹ ನನ್ನ ಆತ್ಮೀಯ ಸಹೋದರರಾಗಿರುವಂತಹ ಸೊಪ್ಪಳ್ಳಿ ಸತೀಶ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಸಹಜವಾಗಿ ಎಲ್ಲರೂ ಹುಟ್ಟುಹಬ್ಬಗಳನ್ನು ಪಾರ್ಟಿಗಳು ಮಾಡ್ಕೊಳ್ಳೋದ್ರ ಮೂಲಕ ರೆಸಾರ್ಟ್ಗಳಲ್ಲಿ ಮಾಡ್ತಾರೆ. ಆದರೆ ಸತೀಶ್ ಅವರು ಸದಾ ಜನರ ಜೊತೆಲಿ ಇರಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರ ಏನು ಈ ಸೊಪ್ಪಳ್ಳಿ ಸುತ್ತಮುತ್ತಲಿರುವಂತಹ ಎಲ್ಲ ಗ್ರಾಮಗಳಿಗೂ ಗ್ರಾಮ ಪಂಚಾಯಿತಿಗಳಲ್ಲಿ ವ್ಯಾಪ್ತಿಗೆ ಬರುವಂತಹ ಎಲ್ಲ ಅಂಗನವಾಡಿಗಳಲ್ಲಿರುವಂತಹ ಮಕ್ಕಳಿಗೆ ಒಂದಷ್ಟು ಸಮವಸ್ತ್ರಗಳನ್ನು ನೆನಪಿನ ಕಾಣಿಕೆಗಳನ್ನು ಕೊಡೋದ್ರ ಮೂಲಕ ವಿಶಿಷ್ಟವಾಗಿ ಅದ್ಧೂರಿಯಾಗಿ ಒಂದು ಸರಳವಾಗಿ ಒಂದು ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ಕೊಂಡಿದ್ದಾರೆ. ಈ ಒಂದು ಆಚರಣೆಗೆ ಎಲ್ಲ ಯುವ ಮುಖಂಡರು ಸಹ ಬಂದಿದ್ದಾರೆ. ಅವರೆಲ್ಲರ ಪರವಾಗಿಯೂ ಸಹ ನಾನು ಹುಟ್ಟುಹಬ್ಬದ ಶುಭಾಶಯಗಳನ್ನ ಹೇಳ್ತಿದ್ದೀನಿ. ಮಾಜಿ ಸದಸ್ಯರಾದಂಥ ನಮ್ಮ ಸತೀಶ್ ಅವರು ಅರ್ಥಪೂರ್ಣವಾಗಿ ಇವತ್ತು ಅಂಗನವಾಡಿ ಕಲಿಕೆ ಪಠ್ಯಪುಸ್ತಕಗಳನ್ನು ಕೊಟ್ಟು ವಿಶೇಷವಾಗಿ ಅರ್ಥಪೂರ್ಣವಾಗಿ ಅವರು ಬರ್ತ್ಡೇಯನ್ನು ಸೆಲೆಬ್ರೇಷನ್ ಮಾಡ್ಕೊಂಡಿದ್ದಾರೆ. ದೇವರು ಅವರಿಗೆ ಆರೋಗ್ಯ ಐಶ್ವರ್ಯ ಕೊಟ್ಟು ಅವನ ಮುಂದಿನ ದಿನಗಳಲ್ಲಿ ರಾಜಕೀಯ ಭವಿಷ್ಯ ಇನ್ನೆಷ್ಟು ಉಜ್ವಲ ಆಗಲಿ ಅಂತ ಈ ಸಂದರ್ಭದಲ್ಲಿ ನಾನು ಕೇಳ್ಕೊತಾ ಇದ್ದೀನಿ. ಇಂದು ನಮ್ಮ ಆತ್ಮೀಯ ಸ್ನೇಹಿತರಾದ ಸೊಪ್ಪಳ್ಳಿ ಸತೀಶ್ ಅವರು ಬರ್ತ್ಡೇಯನ್ನು ಆಚರಣೆ ಮಾಡಿಕೊಂಡ್ರು. ಅದು ತುಂಬ ಉತ್ತಮ ಕೆಲಸಗಳನ್ನು ಮಾಡ್ತಾ ಸಮಾಜಮುಖಿ ಕಾರ್ಯಗಳನ್ನು ಮಾಡ್ತಾ ಹೆಚ್ಚು ಕಮ್ಮಿ ಬ್ಯಾಗಡದನಹಳ್ಳಿಯ ಗ್ರಾಮ ಪಂಚಾಯತಿಯಲ್ಲಿ ಎಷ್ಟು ಅಂಗನವಾಡಿಗಳಿದ್ದಾವೆ. ಕಳೆದ ಬಾರಿ ಅವ್ರು ಮಾತು ಕೊಟ್ಟಿದ್ದರು, ಯಾರಿಗೆ ಅಂಗನವಾಡಿ ಟೀಚರ್ಗಳಿಗೆ ಮಾತು ಕೊಟ್ಟಂಗೆ ಈ ಸರಿ ನಾವು ಸ್ಕೂಲ್ಗಳಿಗೆ ಮಾಡ್ತಾಯಿದ್ದೀವಿ, ಮುಂದಿನ ಸರಿ ಅಂಗನವಾಡಿಗೆ ಬಂದೇ ಬರ್ತೀವಿ ಮೇಡಮ್ ಅಂತೇಳಿ ಮಾತು ಕೊಟ್ಟಿದ್ದನ್ನ ಈ ವರ್ಷ ಉಳಿಸ್ಕೊಂಡಿದ್ದಾರೆ. ಇದೇ ರೀತಿ ಅವರು ಸಮಾಜಮುಖಿ ಕೆಲಸಗಳನ್ನ ಮಾಡ್ಕೊಂಡು ಹೋಗಬೇಕು. ಈ ಸಂದರ್ಭದಲ್ಲಿ ನಮ್ಮ KP ರಾಜಣ್ಣವ್ರು ಕೂಡ ಉಪಸ್ಥಿತಿಯಲ್ಲಿದ್ದರು. ಅವರ ಮಗನಾದ ವಿಶಾಲ್ ಅವರು ಕೂಡ ಉಪಸ್ಥಿತಿಯಿತ್ತು, ಕುಶಾಲ್ ಅವರು ಕೂಡ ಉಪಸ್ಥಿತಿಯಲ್ಲಿದ್ದರು. ತುಂಬ ಖುಷಿಯಾಯಿತು ಇವತ್ತು ಆಚರಣೆ ಮಾಡಿದ್ದು. ಹಾಗೆ ನಿಮಗೆ ಒನ್ಸ್ ಅಗೇನ್ ಹ್ಯಾಪಿ ಬರ್ತ್ಡೇ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ ದಿನ ನಮ್ಮ ಸ್ನೇಹಿತರಾದಂಥ ಬ್ಯಾಡಗೇನಹಳ್ಳಿಯ ಗ್ರಾಮ ಪಂಚಾಯತಿ ಸದಸ್ಯರಾದಂಥ ಸೊಪ್ಪಳ್ಳಿ ಸತೀಶ್ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಈ ದಿನ ನಮ್ಮ ಸತೀಶ್ ಅವರು ಅನೇಕ ಅಂಗನವಾಡಿಗಳನ್ನು ಎಲ್ಲ ಶಾಲಾ ಮಕ್ಕಳಿಗೆ ಕಲಿಕಾ ಸಾಮಗ್ರಿಗಳು ಮತ್ತು ಬ್ಯಾಗು ಮತ್ತು ಸಮವಸ್ತ್ರ ವಿತರಣೆ ಮಾಡಿ ಅವರ ಮುಂದಿನ ಒಂದು ಎಜುಕೇಷನ್ಗೆ ಉತ್ತಮವಾಗಲೆಂದು ಅವರಿಗೆ ಹಾರೈಸ್ತಾ ಅವ್ರಿಗೊಂದು ಅವರ ಕಡೆಯಿಂದ ಸ್ವಲ್ಪ ಸಪೋರ್ಟ್ ಮಾಡಿದ್ದಾರೆ. ಇದೇ ಥರ ಅವರು ರಾಜಕೀಯದಲ್ಲೂ ಉತ್ತಮವಾಗಿ ಬೆಳೆಯಲು ಮುಂದೆ ಬೆಳಿಬೇಕೆಂದು ನಾವು ಆಶಿಸ್ತೀರಿ. ಸತೀಶ್ ಅವರು ಸಮಾಜಮುಖಿ ಕಾರ್ಯಕ್ರಮಗಳು ಮಾಡೋದೇ ಅಲ್ಲದೆ ಅವರು ಜನರ ಸೇವೆಯನ್ನು ಜಾಸ್ತಿ ಮಾಡ್ತಾಯಿದ್ದಾರೆ. ಈ ನಡುವೆ ಯಾರಿಗೆ ಕಷ್ಟ ಅಂತ ಬಂದರೆ ಫಸ್ಟ್ ಆಫ್ ಆಲ್ ಅವರು ಫಸ್ಟ್ ಇರ್ತಾರೆ. ಸಮಸ್ಯೆ ಎಲ್ಲರಿಗೂ ಬರುತ್ತೆ ಅಂದರೆ ಸಾಕು, ಅಲ್ಲಿರ್ತಾರೆ ಅವರು. ಸೊ ಇದೇ ರೀತಿ ಜನಗಳು ಸಂಪಾದನೆ ಮಾಡಲಿ, ಇನ್ನು ರಾಜಕೀಯವಾಗಿ ಉತ್ತಮವಾಗಿ ಬೆಳೆಯಲಿ ಎಂದು ನಾವು ಕೋರ್ಕೊಳ್ತೇವೆ. ಇವತ್ತು ನಮ್ಮ ಹಿರಿಯ ಸಹೋದರರು ಬ್ಯಾಗಡದನಹಳ್ಳಿ ಗ್ರಾಮ ಪಂಚಾಯತಿ ಸದಸ್ಯರಾದಂಥ ಸತೀಶ್ ಅಣ್ಣವರ ಹುಟ್ಟುಹಬ್ಬದ ಅಂಗವಾಗಿ ಬ್ಯಾಗಡದನಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಎಲ್ಲ ಅಂಗನವಾಡಿಗಳಲ್ಲಿರುವಂಥ ಮಕ್ಕಳಿಗೆ ಕಲಿಕಾ ಸಾಮಗ್ರಿಗಳನ್ನು ವಿತರಿಸುವುದರ ಮುಖಾಂತರ ಅವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾಯಿದ್ದಾರೆ. ಅವರ ಈ ಸಾಮಾಜಿಕ ಕಳಕಳಿ, ಸಮಾಜದ ಬಗ್ಗೆ ಇರ್ತಕ್ಕಂಥ ಬದ್ಧತೆ, ಅದಕ್ಕೆ ಪರಿಶ್ರಮವಾಗಿ ಅವರು ಮುಂದಿನ ದಿನಗಳಲ್ಲಿ ಇಂಥ ಸಮಾಜದ ಬಗ್ಗೆ ಬದ್ಧತೆ ಇರತಕ್ಕಂಥ ವ್ಯಕ್ತಿಗಳಿಗೆ ಇನ್ನೂ ಹೆಚ್ಚು ಅಧಿಕಾರ ಸಿಕ್ಕುವಂಥದ್ದಾಗಬೇಕು, ಅವರ ಸಮಾಜ ಸೇವೆಯ ವ್ಯಾಪ್ತಿ ಇನ್ನಷ್ಟು ಜನಕ್ಕೆ ತಲುಪುವಂಥದ್ದಾಗಲಿ ಅಂತೇಳಿ ಶುಭವನ್ನು ಹಾರೈಸ್ತೀನಿ. ನಮ್ಮ ಸೊಪ್ಪನಹಳ್ಳಿ ಅವರು ಸತೀಶ್ ಅಣ್ಣವ್ರದ್ದು ಹುಟ್ಟುಹಬ್ಬ ಕಾರ್ಯಕ್ರಮ ಇವತ್ತಿತ್ತು. ಆಲ್ಮೋಸ್ಟ್ ಇವತ್ತು ಸ್ಕೂಲ್ಗಳಿಗೆಲ್ಲ ಹೋಗಿ ಅಂಗನವಾಡಿ ಮಕ್ಕಳಿಗೆಲ್ಲರಿಗೂ ಸ್ವೀಟ್ ಹಂಚ್ತಾ ಅವರಿಗೆ ಬಟ್ಟೆಯನ್ನು ವಿತರಣೆಯನ್ನು ಮಾಡಿ ಪಠ್ಯಪುಸ್ತಕಗಳನ್ನು ಕೊಟ್ಟು ಅವರಿಗೆ ಮುಖದಲ್ಲಿ ನಗುವನ್ನು ತರಿಸುತ್ತಾ ಅವರು ಸಂತೋಷಪಟ್ಟಿದ್ದಾರೆ. ಈ ಕಾರ್ಯಕ್ರಮಕ್ಕೆ ನಮ್ಮ ಅಧ್ಯಕ್ಷರಾದ ಉಪಾಧ್ಯಕ್ಷರಾದ ಮಂಜು ಆಗಲಿ, ನಮ್ಮ ಸಂತೋಷ್ ಸರನ್ನಾಗಲಿ,
ಎಲ್ಲರೂ ಭಾಗಿಯಾಗಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಂಡುಕೊಂಡಿದ್ದಾರೆ. ಹಿಂದೆ ಮುಂದಿನ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಅವರಿಗೆ ಯಶಸ್ಸನ್ನು ಕೊಟ್ಟು ನಾವು ಅವ್ರ ಮುಂದೆ ಇನ್ನೂ ಕಾರ್ಯಕ್ರಮ ಹೆಚ್ಚಿನಾಗಿ ಮಾಡಲಿ ಅಂತೇಳಿ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಅವರಿಗೆ ಹುಟ್ಟುಹಬ್ಬದ ಶುಭಾಶಯ ಕೊಡ್ತಾ ಇದ್ದೇನೆ. ಇಂದು ನನ್ನ ಹುಟ್ಟುಹಬ್ಬದ ಪ್ರಯುಕ್ತ ನಮ್ಮ ಪುಣ್ಯಭೂಮಿ ಸೇವಾ ಸಮಿತಿಯ ಎಲ್ಲ ಪದಾಧಿಕಾರಿಗಳು ಸೇರಿ ಇವತ್ತು ಬ್ಯಾಗಡನಹಳ್ಳಿ ಪಂಚಾಯಿತಿಯ ಎಲ್ಲ ಅಂಗನವಾಡಿಗಳ ಮಕ್ಕಳಿಗೆ ಕಲಿಕಾ ಸಾಮಗ್ರಿಗಳು ಹಾಗೂ ಯೂನಿಫಾರ್ಮ್ ಮತ್ತು ಬ್ಯಾಗ್ ಕೊಡುವ ಮುಖೇನ ನನ್ನ ಹುಟ್ಟುಹಬ್ಬವನ್ನು ವಿಜೃಂಭಣೆಯಿಂದ ಆಚರಿಸಿದರೆ ನನ್ನ ಕೊನೆ ಉಸಿರಿರೋವರೆಗೂ ನಮ್ಮ ಪುಣ್ಯಭೂಮಿ ಸೇವಾ ಸಮಿತಿ ಹಾಗೂ ನಮ್ಮ KP ರಾಜಣ್ಣ ನಮ್ಮ ಯಜಮಾನರಾದಂಥ ಅವರ ಅಭಿಮಾನಿಗಳ ಬಳಗ ಇವತ್ತು ಏನು ಒಗ್ಗೂಟ್ಟು ನನ್ನ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿದ್ದಾರೆ. ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಹೇಳ್ತಾ ಈ ಕಾರ್ಯಕ್ರಮಕ್ಕೆ KP ರಾಜಣ್ಣವರು ಬಂದು ಕೊನೆವರೆಗೂ ಇದ್ದು ಕಾರ್ಯಕ್ರಮವನ್ನು ಯಶಸ್ಸು ಮಾಡಿದ್ದಾರೆ. ಅವರಿಗೂ ನಮ್ಮ ಕಡೆಯಿಂದ ನಮ್ಮ ತಂಡದ ಕಡೆಯಿಂದ ಅವ್ರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಅದೇ ರೀತಿ ಅವರ ಪುತ್ರರಾದಂಥ ಕುಶಾಲ್ ಅವರು ಬಂದಿದ್ದಾರೆ. ಅವ್ರಿಗೂ ಕೂಡ ಈ ನಮ್ಮ ತಂಡದ ವತಿಯಿಂದ ಅವರಿಗೆ ಧನ್ಯವಾದಗಳು. ಹಾಗೂ ನಮ್ಮ ತಂಡದ ಪುಣ್ಯಭೂಮಿ ತಂಡದ ಎಲ್ಲ ಪದಾಧಿಕಾರಿಗಳು ಸಹ ಇವತ್ತು ಅವರ ಕೆಲಸ ಕಾರ್ಯಗಳನ್ನು ಬಿಟ್ಟು ನನ್ನ ಹುಟ್ಟುಹಬ್ಬವನ್ನು ಆಚರಣೆ ಮಾಡಬೇಕಂತೇಳಿ ಅವರ ಕೆಲಸಗಳನ್ನು ಬಿಟ್ಟು ಬಂದು ಇವತ್ತು ನನಗೆ ಶುಭ ಹಾರೈಸಿದ್ದಾರೆ. ಅವರಿಗೆ ಕೂಡ ನನ್ನ ಪರವಾಗಿ ಧನ್ಯವಾದಗಳನ್ನು ಹೇಳ್ತಾ, ಅದೇ ರೀತಿ ನನ್ನ ಕಷ್ಟದಲ್ಲಿ ಭಾಗಿಗಳಾಗ್ತಂಥ TV9 ಮಂಜಣ್ಣ ಆಗಿರ್ಬೋದು, ಚಿಕ್ಕಗಡೆ ಆನಂದಣ್ಣ ಆಗಿರ್ಬೋದು, ಅವರಿಗೆ ನನ್ನ ಕೊನೆ ಉಸಿರಿರೋವರೆಗೂ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ, ಅವರು ನನ್ನ ಕಷ್ಟಗಳಲ್ಲಿ ಎಲ್ಲ ರೀತಿಯಲ್ಲಿ ಭಾಗವಾಗಿಯಾಗಿ ನನ್ನ ಏಳಿಗೆಯನ್ನು ಸಹಿಸಿಕೊಂಡು ನನ್ನ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಮಟ್ಟಕ್ಕೆ ಹೋಗ್ಬೇಕಂತೇಳಿ ನನ್ನ ಬೆನ್ನೆಲುಬಾಗಿ ಕಾಯ್ತಾ ಇರುವಂಥ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ, ಕೊನೆಯದಾಗಿ ನನಗೆ ಶುಭ ಕೋರಿದ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತೇನೆ.